ಸಣ್ಣ ಉದಯದಲ್ಲಿ ನಿಮ್ಮನ್ನೆಲ್ಲ ರಂಜಿಸಲಿಕ್ಕೆ ಬರ್ತಾ ಇದ್ದೀವಿ ಮಹಾಲಕ್ಷ್ಮಿ ಮದುವೆ ಸೀರಿಯಲ್. ಆ ಸೀರಿಯಲ್ನ ನಾಯಕ ನಟ ಶ್ರೀಹರಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್. ನೀವು? ನಾನು ಚೆನ್ನಾಗಿದ್ದೀನಿ. ಹೇಗೆ ನಡೀತಿದೆ ಪ್ರಿಪ್ರೇಷನ್ ಮದುವೆದ ಸೀರಿಯಲ್? ಮದುವೆದು ಸೀರಿಯಲ್ದು ಎಲ್ಲದ್ರದ್ದು ಇನ್ನೇ ನಾಳೆ ಸಂಜೆ 6:30 ಎಲ್ಲರ ಮನೆಗೂ ಬರ್ತಾ ಇದ್ದೀವಿ. ಸೊ ಇವತ್ತು ಪ್ರೀಮಿಯರ್ ಇದೆ. ನೋಡೋಣ. ತುಂಬ ಖುಷಿ ಆಗ್ತಿದೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತದೆ. ಅದೇ ಕಾಣ್ತಾ ಇದೆ, ತುಂಬ ಎಕ್ಸೈಟ್ ಆಗಿದ್ದೀರಾ. ನಿಮ್ಮ ಮೊದಲ ಸೀರಿಯಲ್ ಇದು, ನಿಮಗೆ ಎಷ್ಟು ಖುಷಿ ಇದೆ? ನೀವು ಬಂದ ಈಗ ಇದಕ್ಕೆ ಸೆಲೆಕ್ಟ್ ಆಗಿದೆ ಹೇಗೆ? ಆ್ಯಕ್ಚುಲಿ ಇದು ಥ್ರೂ ಆಡಿಷನ್ ಸೆಲೆಕ್ಟ್ ಆಗಿದ್ದು ನಾನು. ಫಸ್ಟ್ ಇದಕ್ಕಿಂತ ಮುಂಚೆ ಆಲ್ಬಮ್ ಸಾಂಗ್ಸು, ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ದೆ. ಸೊ ನನ್ನ ಪ್ರೊಫೈಲ್ನ ನೋಡಿ ಆಫೀಸಿಗೆ ಕರ್ಸ್ಕೊಂಡಿದ್ರು ಶಿವಧ್ವಜ್ ಸರ್ ಪ್ರೊಡಕ್ಷನ್ ಕಡೆಯಿಂದ. ಅಲ್ಲಿ ಆಡಿಷನ್ ಕೊಟ್ಟು ಫೈನಲ್ಲಿಗೆ ಚಾನಲ್ಗೆಲ್ಲ ಕಳಿಸಿ ಅಲ್ಲೆಲ್ಲ ಓಕೆ ಆದಮೇಲೆ ಚಾನ್ಸ್ ಸಿಕ್ಕಿದ್ದು. ಅಂದರೆ ಆಗಿದ್ದು ಈ ಥರ ಆಡಿಷನ್ ಥ್ರೂ ಸೆಲೆಕ್ಟ್ ಆಗಿದೆ. ಸರ್ ಎಷ್ಟು ಖುಷಿ ಇದೆ ಸರ್, ಶ್ರೀಹರಿ ಪಾತ್ರನ ಮಾಡ್ತಾ ಇದ್ದೀರಾ? ಶ್ರೀಹರಿ ಪಾತ್ರ ನನಗೆ ತುಂಬ ಹತ್ರ, ಅಂದರೆ ಅಷ್ಟು ಕಷ್ಟ ಅನಿಸಿಲ್ಲ ಪಾತ್ರ ಮಾಡಲಿಕ್ಕೆ ನನಗೆ. ಏನಕ್ಕೆ ಅಂದರೆ ನಾನು ಮಿಡಲ್ ಕ್ಲಾಸಿಂದ ಬಂದಿರೋನೆ. ಸೊ ಒಂದು ಮಿಡಲ್ ಕ್ಲಾಸ್ ಕತೆ ಆಗಿರೋದ್ರಿಂದ ಇದು. ಸೊ ನನಗೇನು ಅಷ್ಟು ಕಷ್ಟ ಅನ್ನಿಸ್ತಿಲ್ಲ ಪಾತ್ರ ನಾನು ಅಳವಡಿಸ್ಕೊಳ್ಳೋಕ್ಕೆ. ಮತ್ತು ಆಮೇಲೆ ಇನ್ನೇನು ಆ ಪಾತ್ರ ಹೆಂಗೆ ಅಂದರೆ ಕುಟುಂಬನ ತುಂಬ ಇಷ್ಟಪಡುತ್ತೆ, ಮಹಾಲಕ್ಷ್ಮಿನ ತುಂಬ ಇಷ್ಟಪಡುತ್ತೆ. ಒಂಥರ ಜವಾಬ್ದಾರಿ ಇತ್ತು, ಸಾಫ್ಟು ಡೀಸೆಂಟು ಬ್ಯಾಂಕ್ ಎಂಪ್ಲಾಯಿ ನಾನು ಇದರಲ್ಲಿ ಶ್ರೀಹರಿ. ನಿಮ್ಮ ಮನೇಲೆ ನಡೀತಾ ಇರೋ ಕತೆ ಅನ್ನೋ ಥರ ಫೀಲ್ ಬರುತ್ತೆ. ಒಂದು ಲೈಕ್ ಎಲ್ಲರ ಮನೇಲೂ ಮದುವೆ ಅನ್ನೋದು ಮಾಡೇ ಮಾಡ್ತಾರೆ. ಆ ಮದುವೆ ಆಗಬೇಕಾದ್ರೆ ಏನೇನು ಪ್ರಾಬ್ಲಮ್ಸ್ ಇದ್ದೇ ಇರುತ್ತಲ್ಲ ಮಿಡಲ್ ಕ್ಲಾಸ್ ಅಂದಮೇಲೆ. ಫನ್ನಿಯಾಗೂ ಇದೆ ಅನಿಸ್ತಾ ಇದೆ. ನಾವು ಪ್ರೋಮೋ ನೋಡಿದಾಗ ಸ್ವಲ್ಪ ಫನ್ನಿಯಾಗೂ ಇದ್ದಾರೆ, ಒಂಥರ ಚಿಲ್ ಆಗಿದ್ದಾರೆ. ಎಲ್ಲ ಕಡೆ ನೀವು ಹೀರೋ ನೋಡ್ಬೋದು, ಸ್ಟ್ರಿಕ್ಟ್ ಆಗಿ ಒಬ್ಬ ಬಾಸಿ ಫೀಲ್ ಕೊಡುತ್ತೆ. ನಿಮ್ಮದಲ್ಲಿ ಒಂದು ಫನ್ನಿಯಾಗಿ ಆ ಥರ ಇದೆ ನಿಮ್ಮ ಪಾತ್ರ ಪ್ರೋಮೋದಲ್ಲಿ ನೋಡುವಾಗ. ಫನ್ನಿ ಅದೇ ಥರನೇ, ತುಂಬ ಜವಾಬ್ದಾರಿ ಇರುವಂಥ ಕ್ಯಾರೆಕ್ಟ್ರು. ಏನೇ ಬಂದರೂ ಎದುರಿಸ್ತೀನಿ ಅನ್ನೋ ಥರ ಧೈರ್ಯ ಇರುತ್ತೆ. ಕಷ್ಟ ಬಂದೇ ಬರುತ್ತೆ ಅಂತ, ಅಂದರೆ ಅದನ್ನ ಹೆಂಗೆ ಫೇಸ್ ಮಾಡೋದು, ಅದರಿಂದ ಹೊರಗಡೆ ಹೆಂಗೆ ಬರೋದು, ತಲೆ ಕೆಡಿಸ್ಕೊಳ್ದಂಗೆ ಮನೆಯವ್ರನ್ನೆಲ್ಲ ಸಮಾಧಾನ ಮಾಡಿಕೊಂಡು ಕುಟುಂಬ. ಅದರಲ್ಲಿ ನಮ್ಮ ಅಕ್ಕನ ಪಾತ್ರ ಚೆನ್ನಾಗಿದೆ. ಇನ್ನು ನಮ್ಮ ಅಕ್ಕ ತ್ರಿಪುರ ಅಂತ, ಅದೊಂಥರ ವಿಲನಿಶ್ ಶೇಡ್ ಥರ ಕ್ಯಾರೆಕ್ಟ್ರು, ಬಟ್ ವಿಲನ್ ಅಲ್ಲ. ಏನೋ ಒಂದು ಕೊಂಕು ಮಾತಾಡಿ ಬೇಜಾರು ಮಾಡ್ತಾ ಇರೋದು ಫ್ಯಾಮಿಲಿಗೆ. ಅಂದರೆ ಅವರು ಅಂದರೆ ಬೇಜಾರು ಮಾಡಬೇಕು ಅನ್ನೋದು ಉದ್ದೇಶ ಆಗಿರಲ್ಲ ಅವ್ರಿಗೆ, ಬಟ್ ಆ ಕ್ಯಾರೆಕ್ಟರ್ ಹೆಂಗೆ ತುಂಬ ಚೆನ್ನಾಗಿದೆ. ಅದೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಲಕ್ಷ್ಮಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅಂದರೆ ಅದು ಒಂಥರ ಜವಾಬ್ದಾರಿ ಇರೋದು. ಮನೆ ಅಪ್ಪ ಇರಲ್ಲ, ತಂಗಿರನ್ನೆಲ್ಲ ನೋಡ್ಕೊತಾ ಇರ್ತಾರೆ. ಸೊ ಇವೆರಡು ಪಾತ್ರಗಳು ಒಂದಾಗಿ ಮದುವೆ ಆದರೆ ಹೆಂಗಿರುತ್ತೆ ಜೀವನ, ಅದೇ ಕತೆ ಮಹಾಲಕ್ಷ್ಮಿ ಮದುವೆ. ತುಂಬ ಚೆನ್ನಾಗಿದೆ. ನಾಳೆ ಸಂಜೆ 6:30 ಬರ್ತಾ ಇದ್ದೀವಿ, ಎಲ್ಲ ನೋಡಿ. ಸರ್, ನಿಮ್ಮ ಪರಿಚಯ ಈಗ ನಮ್ಮ ಜನಗಳಿಗೆ ಮಾಡಿಕೊಡ್ಬೇಕು, ಹೊಸ ಮುಖ ಅಂತ ಫೀಲ್ ಆಗಿರುತ್ತೆ. ನೀವು ಬಂದಿದ್ದೆಲ್ಲಿಂದ, ನಿಮ್ಮ ಹಿನ್ನೆಲೆ ಏನು ಸ್ವಲ್ಪ? ಬೇಸಿಕಲಿ ನಾನು ನಮ್ಮ ಸ್ವಂತ ಊರು ಬಂದು ಹಾಸನ್ನು. ಸೊ ಆಮೇಲೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಮುಗಿದಿದೆ, ಮೆಕ್ಯಾನಿಕಲ್ ಇಂಜಿನಿಯರು. 2 ವರ್ಷ IT ವರ್ಕ್ ಮಾಡಿ, ಸೊ ಅಲ್ಲಿದ್ರೆ ಆಗಲ್ಲ, ಇಲ್ಲಿ ಅಂದರೆ ಈ ಫೀಲ್ಡಿಗೆ ಬರಬೇಕು ಅಂದರೆ ಎರಡು ಅಟ್ ಎ ಟೈಮ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸೊ IT ಕ್ವಿಟ್ ಮಾಡಿ ಆಮೇಲೆ ಏನೇನೋ ಮಾಡಿ ಶಾರ್ಟ್ ಫಿಲಮ್ಸು, ಆಲ್ಬಮ್ ಸಾಂಗ್ ಅಂತ ಮಾಡಿ ಫೈನಲಿ ಇವಾಗ ಇಲ್ಲಿ ಸೀರಿಯಲಿಗೆ ಚಾನ್ಸ್ ಸಿಕ್ಕಿದೆ, ಇವಾಗ ಇಲ್ಲಿದ್ದೀನಿ. ನೀವು ಮೊದಲೆಲ್ಲ ಆಲ್ಬಮ್ ಸಾಂಗು ಶಾರ್ಟ್ ಫಿಲ್ಮ್ಸ್ ಮಾಡ್ತಾಯಿದ್ದೆ. ನಿಮ್ಗೆ ಆಸೆ ಇತ್ತ ಇದರಲ್ಲಿ ಸೀರಿಯಲ್ಗಳಲ್ಲಿ ಮಾಡಬೇಕು? ಆಸೆ ಇತ್ತು. ನಾನೊಂದು 30-40 ಆಡಿಷನ್ ಕೊಟ್ಟಿದ್ದೆ ಸೀರಿಯಲ್ಗೆ, ಯಾವುದೂ ಸೆಲೆಕ್ಟ್ ಆಗಿರಲಿಲ್ಲ. ಫೈನಲಿ ಇದಕ್ಕೆ ಸೆಲೆಕ್ಟ್ ಆಯಿತು. ಓಕೆ ಸರ್, ಆಲ್ ದ ಬೆಸ್ಟ್. ಇನ್ನೂ ಚೆನ್ನಾಗಿ ಬರಲಿ ಅಂತ ನಮ್ಮ ಕಡೆಯಿಂದ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು.